ಇದು ಶೈವ, ವೈಷ್ಣವ ಮತ್ತೆ ಜೈನ 3 ಧರ್ಮವು ಆಚರಣೆಯಲ್ಲಿದ್ದು ಕೂಡ ಅಷ್ಟೇ ಸತ್ಯ. ಅಂದ ಚಂದಕ್ಕೆ ಚೆನ್ನಿಗರಾಯ, ಗುಟುಕು ನೀರಿಗೆ ಶಂಕರಲಿಂಗ ಅಂತ ಕರೀತಾರೆ. ಈ ಊರಿನಲ್ಲಿ 4-6 ವರ್ಷ ಮಳೆ ಆಗದೇ ಇದ್ದಾಗ, ಮಳೆ ಹೋದಾಗ ಬರ ಬಂದರೆ ಊರಿನ ಜನಗಳು ಇದನ್ನು ಗರ್ಭಗುಡಿಯನ್ನು ಬ್ಲಾಕ್ ಮಾಡಿಬಿಟ್ಟು ಶಿವಲಿಂಗನ ನೀರಿನಲ್ಲಿ ಮುಟ್ಟಿಸ್ಬಿಡ್ತಾರೆ 3 ದಿನಗಳ ಕಾಲ. 3ನೇ ದಿನ ಮಂಗಳಾರತಿ ಮಾಡಿ ಅದನ್ನು ಒಡೆಯೋ ಹೊತ್ತಿಗೆ ಮಳೆ ಬಂದೇ ಬರುತ್ತೆ ಅಂತ ಈ ಊರ ಜನಗಳ ನಂಬಿಕೆ. ಬಹುಶಃ ನಾವೇನು ಇವತ್ತು ಕಾಸ್ಮಿಕ್ ಪವರ್ ಅಂತೀವಲ್ಲ, ಆ ಕಾಸ್ಮಿಕ್ ಪವರನ್ನು ಅಟ್ರ್ಯಾಕ್ಟ್ ಮಾಡಲಿಕ್ಕೋಸ್ಕರ ನಮ್ಮ ಕಲಶಗಳು ಸಹಾಯ ಮಾಡ್ತಾ ಇತ್ತು ಹಿಂದೆ. ಹಾಗಾಗಿ ಇಲ್ಲಿ ಮೇಲ್ಭಾಗದಲ್ಲಿ ಕಲಶ ಇದೆ, ಕಲಶದ ನೇರ ತಳಭಾಗಕ್ಕೆ ಶಿವಲಿಂಗ ಇದೆ, ಒಳಭಾಗದಲ್ಲಿ ಶಂಕರಲಿಂಗೇಶ್ವರ ಅಂತ ಕರೀತಾರೆ. ಗೆಳೆಯರೇ ನಮಸ್ಕಾರ. ನಿನ್ನೆ ನಿಮಗೆ ಪಾತಾಳೇಶ್ವರ ಗುಡಿನ ತೋರಿಸಿದೆ. ಅದ್ರ ಜೊತೆಗೆ ನಾವು ಈ ಬೇಲೂರಿನ ಒಂದು ಪರಿಸರವನ್ನು ನೋಡಿದ್ರೆ ಇದು ಶೈವ, ವೈಷ್ಣವ ಮತ್ತೆ ಜೈನ 3 ಧರ್ಮವು ಆಚರಣೆಯಲ್ಲಿದ್ದು ಕೂಡ ಅಷ್ಟೇ ಸತ್ಯ. ಮತ್ತೆ ಈ ಒಂದು ಸರೌಂಡಿಂಗ್ ನಲ್ಲಿರುವಂತಹ ಒಂದು ಶೈವ ಗುಡಿಗಳಲ್ಲಿ ಪಾತಾಳೇಶ್ವರ, ವೀರೇಶ್ವರ, ಶಂಭುಲಿಂಗೇಶ್ವರ ಮತ್ತೆ ಅಮೃತೇಶ್ವರ ಅನ್ನೋ ಗುಡಿಗಳು ಕೂಡ ಈಗಲೂ ಉಳ್ಕೊಂಡಿದೆ. ಅದರಲ್ಲಿ ನನ್ನಿಂದ ನೀವೀಗ ನೋಡ್ತಾ ಇರೋದು ಶಂಕರಲಿಂಗೇಶ್ವರ ಅನ್ನೋ ಒಂದು ಗುಡಿ. ಅದ್ರ ಬಗ್ಗೆ ಮಾಹಿತಿಯನ್ನು ನಮ್ಮ ಸರ್ ಕೊಡ್ತಾರೆ. ಸರ್, ನಾವು ಬೇಲೂರು ದೇವಸ್ಥಾನ ನಗರಕ್ಕಿಂತ ಕೋಟೆಯ ಹೊರಭಾಗದಲ್ಲಿದ್ದೇವೆ. ಕೋಟೆಯ 4 ದಿಕ್ಕುಗಳಲ್ಲಿ ರಕ್ಷಣೆಗೋಸ್ಕರ ಈ ಥರ ದೇವಸ್ಥಾನಗಳ ನಿರ್ಮಾಣ ಕೂಡ ಮಾಡಿದ್ದಾರೆ ಅಂತ ಹೇಳ್ತಾರೆ. ಬೇಲೂರು ಜನಗಳ ಪ್ರತೀತಿ ಪಂಚಲಿಂಗ ದೇವಸ್ಥಾನಗಳು ಈ ದೇವಸ್ಥಾನದಲ್ಲಿದೆ ಅಂತೇಳಿ. ಬೇಲೂರಿನಲ್ಲಿ ಒಂದು ಅಮೃತೇಶ್ವರ, ಮತ್ತೊಂದು ಪಾತಾಳೇಶ್ವರ, ಶಂಕರೇಶ್ವರ, ಮತ್ತೊಂದು ನಂಜುಂಡೇಶ್ವರ ಅಂತ ಕರೀತಾರೆ. ದೇವಸ್ಥಾನಕ್ಕೆ ಹೋಗ್ತಾ ಮೇನ್ ರೋಡೆಲ್ಲ ಇದೆ. ವೀರೇಶ್ವರ ಅಂತಕ್ಕಂಥ ಒಂದು ದೇವಸ್ಥಾನ ಇತ್ತು ಅಂತ ಹೇಳ್ತಾರೆ. ಅದರ ಪ್ರತೀತಿ ಕುರುಹುಗಳು ಉಳ್ಕೊಂಡಿಲ್ಲ. ಯಾವುದೋ ಒಂದು ಶಾಸನದಲ್ಲಿ ಬೇಲೂರು ದೇವಸ್ಥಾನದ ಆಗ್ನೇಯ ಮೂಲೆಗೆ ಒಂದು 500 ಮೀಟರ್ ದೂರದಲ್ಲಿ ಶಿವನ ದೇವಸ್ಥಾನ ಇತ್ತು ಅಂತ ಶಾಸನ ಇದೆ ಅಂತ ಹೇಳ್ತಾರೆ. ಅದು ಬಹುಶಃ ಇವತ್ತು ನಿರ್ನಾಮ ಆಗಿದೆ, ನಾಮಾವಶೇಷವಾಗಿದೆ. ಬೇಲೂರು ದೇವಸ್ಥಾನದ ಸರೌಂಡಿಂಗ್ಸಲ್ಲಿ ಕೋಟೆ ಇತ್ತು ಇದಕ್ಕೆ. ಆ ಕೋಟೆಯ ಕೊತ್ತಳದಿಂದ ಹೊರಭಾಗದಲ್ಲಿ ನಾವಿದ್ದೇವೆ. ಆ ಕೊತ್ತಳ ಇಲ್ಲಿ ಹೋಗಿದಾಗ ಕಾಣ್ತದೆ ಹೊರಗಡೆಯಲ್ಲೇ. ಇಲ್ಲಿ ಶಂಕರೇಶ್ವರ ಅಂತ ಕರೀತಾರೆ. ಈ ಊರಿನ ಜನಗಳ ಬಾಯಿನಲ್ಲಿ ಒಂದು ನಂಬಿಕೆ ಇದೆ. ಅಂದ ಚಂದಕ್ಕೆ ಚೆನ್ನಿಗರಾಯ, ಗುಟುಕು ನೀರಿಗೆ ಶಂಕರಲಿಂಗ ಅಂತ ಕರೀತಾರೆ. ಈ ಊರಿನಲ್ಲಿ 4-6 ವರ್ಷ ಮಳೆ ಆಗದೇ ಇದ್ದಾಗ, ಮಳೆ ಹೋದಾಗ ಬರ ಬಂದರೆ ಊರಿನ ಜನಗಳು ಇದನ್ನು ಗರ್ಭಗುಡಿಯನ್ನು ಬ್ಲಾಕ್ ಮಾಡಿಬಿಟ್ಟು ಶಿವಲಿಂಗನ ನೀರಿನಲ್ಲಿ ಮುಟ್ಟಿಸ್ಬಿಡ್ತಾರೆ 3 ದಿನಗಳ ಕಾಲ. 3ನೇ ದಿನ ಮಂಗಳಾರತಿ ಮಾಡಿ ಅದನ್ನು ಒಡೆಯೋ ಹೊತ್ತಿಗೆ ಮಳೆ ಬಂದೇ ಬರುತ್ತೆ ಅಂತ ಈ ಊರ ಜನಗಳ ನಂಬಿಕೆ. ಈ ದೇವಸ್ಥಾನಕ್ಕೆ ಅಧಿಕೃತವಾದಂಥ ದಾಖಲಾತಿಗಳು ನಮ್ಮಲ್ಲಿ ಸಿಕ್ಕಿಲ್ಲ, ಯಾವುದು ಶಾಸನಗಳು. ಕೆಲವೊಂದು ಶಾಸನ ಬೇಲೂರಲ್ಲಿ ಇದ್ದಿಲ್ಲ, ಅದರೊಳಗೆ ಇದ್ದಿರ್ಬೋದು. ಆದರೆ ಮುಜರಾಗಿ ಸೇರಿಕೊಂಡಿದೆ. ಇವತ್ತು ಶಂಕರಲಿಂಗ ಅಂತ ಕರೀತಾ. ಈ ದೇವಸ್ಥಾನದ ಶಿಖರ ಕೂಡ ಸ್ವಲ್ಪ ವಿಶೇಷವಾಗಿದೆ. ಈ ರೀತಿಯ ಶಿಖರವನ್ನು ನಾವು ಹಂಪಿಯ ಹೇಮಕೂಟ ದೇವಸ್ಥಾನದಲ್ಲಿ ಅಥವಾ ದೊಡ್ಡಗದಳ್ಳಿಗೆ ಹೋದರೆ ಲಕ್ಷ್ಮೀ ದೇವಸ್ಥಾನದಲ್ಲಿ ಈ ರೀತಿಯ ಶಿಖರಗಳನ್ನು ನೋಡ್ತೇವೆ. ಸುಮ್ಮನೆ ಚೌಕಾಕಾರದಲ್ಲಿ ಮೇಲ್ಮಟ್ಟಕ್ಕೆ ಏರ್ತಕ್ಕಂಥ ಶಿಖರಗಳು. ಇದರಲ್ಲಿ ವಿವಿಧ ಸ್ತರಗಳನ್ನು ತೋರಿಸ್ತಾರೆ. ಅದರ ಮೇಲೆ ತಲಗಳು ಅಂತ ಕರಿತವೆ. ಇದು ಸಪ್ತತಲ ವಿಮಾನ ಅಂತ ಕರಿತವೆ. ಪಾದದಿಂದ ಹಿಡಿದು ಮೇಲ್ಭಾಗದ ಸ್ತೂಪಿಯವರೆಗೆ ವಿಮಾನ ಅಂತ ಕರೀತವೆ. ಆಪಾದ ಪರ್ಯಂತ ಸ್ತೂಪಿ ವಿಮಾನ ಅಂತೇಳಿ. ಬೇಸಿಂದ ಹಿಡಿದು ಅಲ್ಲಿವರೆಗೆ ಮೇಲ್ಭಾಗದಲ್ಲಿ ಬರೋದನ್ನು ಆಮಲಕ ಅಥವಾ ಸ್ತೂಪಿ ಅಂತ ಕೂಡ ಕರೀತವೆ. ಕಲಶದ ಅಧಿಷ್ಠಾನ ಅದು. ಅದರಲ್ಲಿ ಕೆಲವು ಕಡೆ ನಲ್ಲಿಕಾಯ ಆಕಾರವನ್ನು ತೋರಿಸಿದರೆ ಅದಕ್ಕೆ ಆಮಲಕ ಅಂತ ಕರೀತಾರೆ. ಅದಿಲ್ಲದಿದ್ದರೆ ಸ್ತೂಪಿ ಅಂತ ಕರೀತಾರೆ. ಅದರ ಮೇಲ್ಭಾಗದಲ್ಲಿ ಕಲಶ ನೀಡ್ತಾರೆ. ಕಲಶದ ನೇರ ತಳಭಾಗಕ್ಕೆ ಪ್ರಧಾನ ಮೂರ್ತಿಯ ವಿಗ್ರಹ ಇರ್ತದೆ. ನಾವೀಗ ಬೇಲೂರು ಕೋಟೆಯ ಹೊರಭಾಗದಲ್ಲಿರುವ ಕಳಸಿನ ಕೆರೆಯ ದಡದಲ್ಲಿದ್ದೇವೆ. ಇದಕ್ಕೆ ಕಳಸಿನ ಕೆರೆ ಅಂತ ಹೆಸರು ಬರೋದಕ್ಕೆ ಕಾರಣ, ದೇವಸ್ಥಾನದ ಗೋಪುರ ನಿರ್ಮಾಣ ಆದ ಮೇಲೆ ಆ ಹೈಟಿನಲ್ಲಿರ್ತಕ್ಕಂಥ ಕಳಸ ಇದರೊಳಗಡೆ ಪ್ರತಿಫಲನ ಆಗ್ತಾ ಇತ್ತು. ಅದಕ್ಕೆ ಊರ ಜನಗಳ ಬಾಯಲ್ಲಿ ಇದನ್ನು ಕಳಸದ ಕೆರೆ ಅಂತ ಕರೆದು ಅದು ಕಳಸಿನ ಕೆರೆ ಆಗಿದೆ. ಇದರ ದಡದಲ್ಲಿ ಶಂಕರಲಿಂಗ ದೇವಸ್ಥಾನವನ್ನು ನಾವು ನೋಡ್ಬೋದು. ನಾವೀಗ ಶಂಕರಲಿಂಗದ ಪ್ರದಕ್ಷಿಣೆಯಲ್ಲಿದ್ದೇವೆ. ಈ ಶಂಕರಲಿಂಗ ದೇವಸ್ಥಾನದಲ್ಲಿ ಪದ್ಮಗಳ ಚಿತ್ರಣ ಮಾಡಿದ್ದಾರೆ. ಜೊತೆಗೆ ನಾವೇನು ದೇವಸ್ಥಾನದಲ್ಲಿ ಸಣ್ಣ ಸಣ್ಣ ದೇವಕೋಷ್ಠಗಳನ್ನು ನೋಡ್ತೀವಲ್ಲ, ಆ ದೇವಕೋಷ್ಠದ ಪರಿಕಲ್ಪನೆಯಲ್ಲಿ ಮಾಡಿಕೊಂಡಿದ್ರೆ ಶಿಖರದ ಉಪಾಧಿಯಲ್ಲಿ ಮಾಡಿ ಅದು ತಗ್ಗಿ ಪದ್ಮಗಳನ್ನು ರಚನೆ ಮಾಡಿದ್ದಾರೆ. ಇಲ್ಲಿ ಭಿತ್ತಿಶಿಲ್ಪಗಳು ಕಡಿಮೆ. ಅಧಿಷ್ಠಾನದಲ್ಲಿ ಅದೇ ಅಧೋಮುಖ ವಜ್ರಪಟ್ಟ ಆ ಸಾಲುಗಳನ್ನು ತೋರಿಸಿದರೆ ಬಹುಶಃ ಬೇಲೂರು ಪ್ರಧಾನ ದೇವಸ್ಥಾನ ನೋಡಿದ ಕೀರ್ತಿ ಮುಖಗಳ ಕಲ್ಪನೆಗೆ ಇಲ್ಲಿ ಜಾಗಗಳನ್ನು ಖಾಲಿ ಬಿಟ್ಟುಕೊಂಡಿದ್ದಾರೆ. ಅಪೂರ್ಣ ಕೆತ್ತನೆಗೆ ಅದೊಂದು ನಿದರ್ಶನ. ಮೇಲ್ಭಾಗದ ಶಿಖರ ಘಾಂಸನ ಶೈಲಿ ಅಂತ ಕೂಡ ತಿಳಿದಂಥ ವ್ಯಕ್ತಿಗಳು ಈ ಕದಂಬ ನಾಗರ ಕೂಡ ಇರಬಹುದು. ಮೇಲ್ಭಾಗದಲ್ಲಿ ಸ್ತೂಪಿ ಅಂತ ಕರಿತವೆ. ಕಲಶದ ಅಧಿಷ್ಠಾನ ಅದು. ಸಾಮಾನ್ಯ ದೇವಸ್ಥಾನಗಳಿಗೆ ಕಲಶಗಳನ್ನು ಮೇಲ್ಭಾಗದಲ್ಲಿ ಇಡ್ತಾರೆ, ಪೂರ್ಣ ದೇವಸ್ಥಾನದ ಸಂಕೇತ. ಆ ಕಲಶದ ನೇರ ತಳಭಾಗದಲ್ಲಿ ಪ್ರಧಾನ ದೇವತೆಯ ವಿಗ್ರಹ ಇರ್ತದೆ. ಬಹುಶಃ ನಾವೇನು ಇವತ್ತು ಕಾಸ್ಮಿಕ್ ಪವರ್ ಅಂತೀವಲ್ಲ, ಆ ಕಾಸ್ಮಿಕ್ ಪವರನ್ನು
ಅಟ್ರ್ಯಾಕ್ಟ್ ಮಾಡಲಿಕ್ಕೋಸ್ಕರ ನಮ್ಮ ಕಲಶಗಳು ಸಹಾಯ ಮಾಡ್ತಾ ಇತ್ತು ಹಿಂದೆ. ಹಾಗಾಗಿ ಇಲ್ಲಿ ಮೇಲ್ಭಾಗದಲ್ಲಿ ಕಲಶ ಇದೆ. ಕಲಶದ ನೇರ ತಳಭಾಗಕ್ಕೆ ಶಿವಲಿಂಗ ಇದೆ. ಒಳಭಾಗದಲ್ಲಿ ಶಂಕರಲಿಂಗೇಶ್ವರ ಅಂತ ಕರೀತಾರೆ. ಶಿಖರದ ಮುಂಭಾಗದಲ್ಲಿ ಅಂದರೆ ಸುಖನಾಸಿ ಮುಂಭಾಗದಲ್ಲಿ ನರ್ತನ ಶಿವ ಇದ್ದಾನೆ. ಆ ನರ್ತನ ಶಿವನನ್ನು ದರ್ಶನ ಮಾಡ್ಕೊಂಡು ಹಾಗೆ ನಾವು ತಳಗಡೆ ಬಂದಾಗ ದೇವಾಲಯದ ಮುಖದ್ವಾರ, ಆ ಮುಖದ್ವಾರದ ಲಲಾಟ ಬಿಂಬದಲ್ಲಿ ಗಜಲಕ್ಷ್ಮಿ, ಸಾಮಾನ್ಯ ಹೊಯ್ಸಳ ದೇವಸ್ಥಾನಗಳ ಕುರುಹು, ನಂತರದಲ್ಲಿ ಮಕರ ತೋರಣ ಇದೆ. ಆ ಮಕರ ತೋರಣದ ಮಧ್ಯಭಾಗದಲ್ಲಿ ಶಿವಪಾರ್ವತಿಯರು ಆಸೀನಾಗಿದ್ದಾರೆ ಗಣೇಶ ಷಣ್ಮುಖನ ಒಟ್ಟಿಗೆ. ಆ ಕಡೆ ಕೆಟ್ಟದು ಮಕರ ಅಂತ ಕರೀತಕ್ಕಂಥ ಕಾಲ್ಪನಿಕ ಪ್ರಾಣಿಗಳು. ಬಹುಶಃ ಈ ದೇವಸ್ಥಾನದ ಸಭಾ ಮಂಟಪ ಅಥವಾ ನಾಟ್ಯ ಮಂಟಪ ಈಗ ಕಣ್ಮರೆಯಾಗಿದೆ. ಈಗ ಶಂಕರೇಶ್ವರ ದೇವಸ್ಥಾನದ ಪರಿಸರದ ಸುತ್ತ ನಾವು ಕಣ್ಣು ಹಾಯಿಸಿದಾಗ ಶಂಕರೇಶ್ವರ ಎದುರು ಭಾಗದಲ್ಲಿ ಶಿವನ ವಾಹನ ನಂದಿಗೋಸ್ಕರ ಒಂದು ಮಂಟಪ ಇದೆ. ಆ ನಂದಿ ಮಂಟಪದ ಪಕ್ಕದಲ್ಲಿ ಬಹುಶಃ ವಿಜಯನಗರ ಕಾಲದಲ್ಲಿ ಸೇರ್ಪಡೆ ಆಗಿರ್ಬೋದು ದೀಪಸ್ತಂಭ ಕೂಡ ಇದೆ. ನಮ್ಮಲ್ಲಿ ಕಾರ್ತಿಕ ಮಂತ್ನಲ್ಲಿ ಕಾರ್ತಿಕ ಮಾಸದ ದೀಪಗಳನ್ನು ಬೆಳಗ್ತಾರೆ, ಕಾರ್ತಿಕ ದೀಪ ಅಂತೇಳಿ. ಆ ಕಾರ್ತಿಕ ದೀಪದ ದೇವಸ್ಥಾನದ ಈಗ ಈ ಶಂಕರದೇಶ್ವರದ ದರ್ಶನ ಮುಗಿಸಿ ನಂತರ ಮುಂದಿನ ನಮ್ಮ ಪ್ರಯಾಣ ಅಮೃತೇಶ್ವರ ಕುಡಿಯ ಕಡೆ. ದೇಹೋ ದೇವಾಲಯ ಪ್ರೋಕ್ತೋ ದೇವಜೀವೋ ಸನಾತನ ತ್ಯಜೇದ ಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಯತನ್ನು ನಮ್ಮ ಪರಿಕಲ್ಪನೆಯ ಪ್ರಕಾರ ದೇವಸ್ಥಾನದ ನಿರ್ಮಾಣಗಳನ್ನು ಕುಳಿತ ಭಂಗಿಯಲ್ಲಿರುವ ಮನುಷ್ಯನ ಶರೀರಕ್ಕೆ ಹೋಲಿಕೆ ಮಾಡ್ತಾರೆ. ದೇವಸ್ಥಾನದ ಭಿತ್ತಿ ಏನಿದೆ ಅದು ನಮ್ಮ ಭುಜಗಳ ರೀತಿಯಲ್ಲಿ, ಮೇಲ್ಭಾಗದ ಶಿಖರದ ಪ್ರಾರಂಭ ಇದೆಯಲ್ಲ ಅದು ನಮ್ಮ ತಲೆಯ ರೀತಿಯಲ್ಲಿ ಶಿರ ಅಥವಾ ಶಿಖರ ಅಂತ ಕರಿತೇವೆ. ಅದರ ಮೇಲ್ಭಾಗದಲ್ಲಿ ಕಿರೀಟೋಪಾದಿಯಲ್ಲಿ ಕಾಣತಕ್ಕಂಥದ್ದನ್ನು ಕಳಸ ಅಂತ ಕರೀತಾರೆ. ಕನ್ನಡ ನಾಡು ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ